ಆಮ್, ನಮ್ಮ ದೈನಂದಿನ ಜೀವನದಲ್ಲಿ ಒಂದು ವಿಚಿತ್ರವಾದ ಸನ್ನಿವೇಶವನ್ನ ಗಮನಿಸಿದ್ರೆ ಹ್ಮ್ ಬಹಳ ಆಶ್ಚರ್ಯ ಆಗತ್ತೆ. ಒಂದು ಉದಾಹರಣೆ ಮೂಲಕ ಹೇಳ್ಬೇಕು ಅಂದ್ರೆ, ಹ್ಮ್ ಖಂಡಿತ ಹೇಳಿ. ಯಾರೋ ಒಬ್ಬರಿಗೆ ಒಂದು ಅತ್ಯಾಧುನಿಕವಾದ ಅಂದ್ರೆ ಇಡೀ ಜಗತ್ತಿನ ಮಾಹಿತಿಯನ್ನ ಬೆರಳು ತುದಿಯಲ್ಲಿ ಕೊಡಬಲ್ಲ ಸ್ಮಾರ್ಟ್ ಫೋನ್ ಕೊಟ್ಟಿದ್ದೀರಿ ಅಂದ್ಕೊಳ್ಳಿ. ಹ್ಮ್. ಆದ್ರೆ ಆ ವ್ಯಕ್ತಿ ಅದನ್ನ ಬರೀ ಬೆಳಿಗ್ಗೆ ಏಳೋಕೆ ಅಲಾರಂ ಇಡಲು ಮಾತ್ರ ಬಳಸ್ತಿದ್ರೆ ಹೇಗಿರುತ್ತೆ? ಓಹೋ, ಅದು ಆ ಸಾಧನದ ಅಗಾಧವಾದ ಸಾಮರ್ಥ್ಯವನ್ನ ಸಂಪೂರ್ಣವಾಗಿ ಕಡೆಗಣಿಸಿದ ಹಾಗೆ ಅಲ್ವಾ? ಹೌದು. ಆ ಸಾಧನ ಸೃಷ್ಟಿ ಮಾಡಿದವರ ಮೂಲ ಉದ್ದೇಶನೇ ಆ ವ್ಯಕ್ತಿಗೆ ತಿಳಿದಿಲ್ಲ ಅಂತ ಅರ್ಥ. ನಿಜ. ಅದೊಂದು ದೊಡ್ಡ ಶಕ್ತಿಯನ್ನ ಕೇವಲ ಒಂದು ಚಿಕ್ಕ ಯಾಂತ್ರಿಕ ಅಭ್ಯಾಸವನ್ನಾಗಿ ಕುಗ್ಗಿಸಿದ ಹಾಗೆ ಆಗುತ್ತೆ. ಈ ಮಾತನ್ನ ನಾನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಇಂದಿನ ನಮ್ಮ ಅಧ್ಯಯನದ ಮೂಲ ಆಕರಗಳನ್ನು ನೋಡಿದಾಗ ನನ್ಗೆ ಸೇಮ್ ಅದೇ ಭಾವನೆ ಬಂತು. ಇವತ್ತಿನ ನಮ್ಮ ವಿಶ್ಲೇಷಣೆಗೆ ನಾವು ಆರಿಸಿಕೊಂಡಿರೋ ಕೃತಿ ಶಿವಮೊಗ್ಗದ ವಿಜಯೇಂದ್ರ ರಾಮನಾಥ ಭಟ್ ಅವರು ಬರೆದಿರುವ ಸಂಧ್ಯಾವಂದನೆಯ ಅಂತರಂಗ ಸಂಪುಟ 2. ಇದರ ಉಪಶೀರ್ಷಿಕೆ ಭಕ್ತಿಯುಕ್ತ ಜ್ಞಾನಯೋಗ ಅಂತ ಇದೆ ಅಲ್ವಾ? ಕರೆಕ್ಟ್. ನಮ್ಮ ಇಂದಿನ ಉದ್ದೇಶ ಏನಪ್ಪಾ ಅಂದ್ರೆ, ಈಗ ಪ್ರತಿದಿನ ಬೆಳಗ್ಗೆ ಯುವಜನತೆ ಆತುರಾತುರವಾಗಿ ಸಂಧ್ಯಾವಂದನೆ ಮಾಡ್ತಾರೆ. ಆದರೆ ಆ ಆಚರಣೆಗಳ ಹಿಂದೆ ಎಷ್ಟು ಅಗಾಧವಾದ ತತ್ವಜ್ಞಾನ ಅಡಗಿದೆ ಅನ್ನೋದನ್ನ ಈ ಗ್ರಂಥ ಮಂಡಿಸುತ್ತೆ. ಖಂಡಿತ. ಇದು ಕೇವಲ ಯಾಂತ್ರಿಕ ಅಲ್ಲ ಅಂತ ತೋರ್ಸ್ಕೊಡೋ ಪ್ರಯತ್ನ. ಹೌದು. ಸರಿ, ಇದನ್ನ ಬಿಡಿಸಿ ನೋಡೋಣ. ವಿಶೇಷವಾಗಿ ಈ ಪುಸ್ತಕದಲ್ಲಿ ಹೇಳಿರೋ ಬುದ್ಧಾವತಾರದ ಅನುಸಂಧಾನ, ಅಂದ್ರೆ ಆಚರಣೆ ಮಾಡುವಾಗ ಬುದ್ಧಾವತಾರದ ಮೇಲೆ ಧ್ಯಾನ ಮಾಡೋ ಒಂದು ವಿಶಿಷ್ಟವಾದ ಕಲ್ಪನೆ ಇದೆ. ಇದನ್ನು ನಾವು ಡಿಕೋಡ್ ಮಾಡಲಿದ್ದೇವೆ. ಈ ವಿಷಯದ ಆಳಕ್ಕೆ ಹೋಗೋ ಮುನ್ನ ನಾವು ಈ ಗ್ರಂಥದ ಹಿನ್ನೆಲೆಯನ್ನ ಸ್ವಲ್ಪ ಗಮನಿಸಬೇಕು. ನೋಡಿ, ಇದು ಕೇವಲ ಒಬ್ಬ ವ್ಯಕ್ತಿಯ ಆಲೋಚನೆಗಳಲ್ಲ. ಹೌದು. ಈ ಕೃತಿ ಶ್ರೀಮದ್ ವಿದ್ಯಾಧೀಶ ತೀರ್ಥ ಶ್ರೀಪಾದ ವಡೇರ್ ಸ್ವಾಮಿಯವರ ಆಶೀರ್ವಾದದೊಂದಿಗೆ ರಚನೆಯಾಗಿದೆ. ಮತ್ತೆ ಅತ್ಯಂತ ಮುಖ್ಯವಾದ ವಿಚಾರ ಅಂದ್ರೆ, ಲೇಖಕರು ತಮ್ಮ ತಂದೆಯವರಾದ ರಾಮನಾಥ ಅಪ್ಪಯ್ಯ ಭಟ್ ಅವರ ಮಾರ್ಗದರ್ಶನದಲ್ಲಿ ಇದನ್ನ ಬರೆದಿದ್ದಾರೆ. ಓಹೋ, ಅವರ ತಂದೆಯವರ ಮಾರ್ಗದರ್ಶನದಲ್ಲಿ? ಹೌದು. ಅವರ ತಂದೆಯವರು ಬರೋಬ್ಬರಿ 50 ವರ್ಷಗಳ ಕಾಲ ಅರ್ಚಕರಾಗಿ ಸೇವೆ ಸಲ್ಲಿಸಿದವರು. 50 ವರ್ಷ ಅಂದ್ರೆ ಆಚರಣೆಗಳ ಪ್ರಾಯೋಗಿಕ ಭಾಗವನ್ನ ಸಂಪೂರ್ಣವಾಗಿ ಅರಿದು ಕುಡಿದ ವ್ಯಕ್ತಿಯ ಮಾರ್ಗದರ್ಶನ ಇದರಲ್ಲಿದೆ. ಕರೆಕ್ಟ್. ಯಾಂತ್ರಿಕವಾಗಿ ಒಂದು ಆಚರಣೆ ಮಾಡೋದು ಬೇರೆ, ಆದರೆ ಹಿಂದಿನ ಜ್ಞಾನವನ್ನ ಅರಿತು ಮಾಡೋದು ಬೇರೆ. ಇದನ್ನ ದಶಕಗಳ ಕಾಲದ ಅನುಭವದಿಂದ ಅರಿತು ಆ ಜ್ಞಾನವನ್ನ ಮುಂದಿನ ಪೀಳಿಗೆಗೆ ದಾಟಿಸೋ ಪ್ರಯತ್ನವಾಗಿ ಲೇಖಕರು ಈ ಕೃತಿಯನ್ನ ರೂಪಿಸಿದ್ದಾರೆ. ಲೇಖಕರು ವ್ಯಕ್ತಪಡಿಸುವ ಒಂದು ಪ್ರಮುಖ ಕಳಕಳಿ ವಾಸ್ತವಕ್ಕೆ ಬಹಳ ಹತ್ರವಾಗಿದೆ ಅಂತ ನನಗನಿಸ್ತು. ಯಾವ ಕಳಕಳಿ? ಈಗಿನ ಕಾಲದಲ್ಲಿ ಏನಾಗುತ್ತೆ ಅಂದ್ರೆ, ಉಪನಯನದ ಸಮಯದಲ್ಲಿ ಪುರೋಹಿತರು ಆತುರದಲ್ಲಿ ಏನೋ ಮಂತ್ರ ಹೇಳಿಕೊಡ್ತಾರೆ. ಆಮೇಲೆ ಮಕ್ಕಳು ಬೆಳಿಗ್ಗೆ ಶಾಲಾ ಕಾಲೇಜಿನ ಬಸ್ ಹಿಡಿಯೋ ಧಾವಂತದಲ್ಲಿ ಗಡಿಬಿಡಿಯಲ್ಲಿ 3 ಬಾರಿ ನೀರು ಚಿಮುಕ್ಸ್ಕೊಂಡು ಸಂಧ್ಯಾವಂದನೆ ಮುಗಿಸ್ತಾರೆ. ಹೌದು, ಆತುರದ ಆಚರಣೆ. ಅದೇ ನಾನಾಗ್ಲೇ ಹೇಳಿದ ಆ ಅಲಾರಾಂ ಕತೆ ಹಾಗೆ. ಸುಮ್ನೆ ಗುಂಡಿ ಓದ್ತೀವಿ, ಅದ್ರ ಒಳಗೆ ಯಾವ ಪ್ರಕ್ರಿಯೆ ನಡೀತಿದೇನೋ ಅರಿವೇ ಇರಲ್ಲ. ನಿಜ. ಲೇಖಕರು ಈ ಸಮಸ್ಯೆನ ಬಹಳ ಗಂಭೀರವಾಗಿ ಪರಿಗಣಿಸ್ತಾರೆ. ಅವರ ವಾದದ ಪ್ರಕಾರ ಜ್ಞಾನ ಇಲ್ಲದೆ ಮಾಡೋ ಕರ್ಮಕ್ಕೆ, ಅಂದ್ರೆ ಅರ್ಥ ಗೊತ್ತಿಲ್ಲದೆ ಕೇವಲ ಆಚರಣೆ ಮಾಡೋದಕ್ಕೆ ಯಾವುದೇ ತಾತ್ವಿಕ ಪ್ರತಿಫಲ ಸಿಗಲ್ಲ. ಹೋಹೋ, ಪ್ರತಿಫಲ ಸಿಗಲ್ಲ. ಹೌದು. ಇದಲ್ಲದೆ ಪುಸ್ತಕದಲ್ಲಿ ಉಲ್ಲೇಖಿಸಿರೋ ಹಾಗೆ ಸಂಧ್ಯಾವಂದನೆಯಲ್ಲಿ ಅನೇಕ ಪಾಠಭೇದಗಳಿವೆ. ಅಂದ್ರೆ ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆ ಮನೆತನಗಳಲ್ಲಿ ಆಚರಣೆ ಕ್ರಮಗಳು ಬದಲಾಗುತ್ತವೆ. ಇದು ಸಾಕಷ್ಟು ಗೊಂದಲಕ್ಕೆ ಕಾರಣ ಆಗುತ್ತೆ ಅಲ್ವಾ? ಖಂಡಿತ. ಈ ವ್ಯತ್ಯಾಸಗಳು ಯುವಜನತೆಯಲ್ಲಿ ಗೊಂದಲ ಸೃಷ್ಟಿಸಿ, ಇದೆಲ್ಲ ಸುಮ್ನೆ, ಯಾರಿಗೂ ಸರಿಯಾದ ಕ್ರಮ ಗೊತ್ತಿಲ್ಲ ಅನ್ನೋ ನಿರ್ಲಕ್ಷ್ಯಕ್ಕೆ ಕಾರಣ ಆಗುತ್ತೆ. ಒಂದ್ ನಿಮಿಷ, ನನಗಿಲ್ಲಿ ಒಂದು ಪ್ರಶ್ನೆ ಮೂಡ್ತಿದೆ. ಕೇಳಿ. ಆಚರಣೆಯನ್ನ ಭಕ್ತಿಯಿಂದ ಮಾಡಿದ್ರೆ ಸಾಲ್ದೆ. ಈಗ ಪಾಠಭೇದಗಳಿದ್ರೆ ಇರ್ಲಿ, ದೇವರಿಗೆ ಭಕ್ತಿ ಮುಖ್ಯ ತಾನೆ? ಪ್ರತಿಯೊಬ್ಬರಿಗೂ ಆ ಮಂತ್ರದ ಹಿಂದಿನ ಅಂತರಂಗದ ತತ್ವಜ್ಞಾನ ಗೊತ್ತಿರಲೇಬೇಕು ಅಂತ ಲೇಖಕರು ಯಾಕೆ ಒತ್ತರಿಸ್ತಿದ್ದಾರೆ? ಅದು ಬಹಳ ಸೂಕ್ತವಾದ ಪ್ರಶ್ನೆ. ಈ ಗ್ರಂಥದ ತಾತ್ವಿಕ ನಿಲುವು ಇಲ್ಲಿ ಸ್ಪಷ್ಟವಾಗಿದೆ. ಮೊದಲ ಸಂಪುಟದಲ್ಲಿ ಭಕ್ತಿಯುಕ್ತ ಕರ್ಮಯೋಗದ ಬಗ್ಗೆ, ಅಂದ್ರೆ ಕ್ರಿಯೆಯನ್ನ ಹೇಗೆ ಭಕ್ತಿಯಿಂದ ಮಾಡ್ಬೇಕು ಅಂತ ಲೇಖಕರು ವಿವರಿಸಿದ್ರು. ಅಂದ್ರೆ ಕೇವಲ ಕ್ರಿಯೆ. ಹೌದು. ಆದರೆ ಈ 2ನೇ ಸಂಪುಟದಲ್ಲಿ ಕೇವಲ ಕ್ರಿಯೆ ಸಾಲ್ದು, ಭಕ್ತಿಯುಕ್ತ ಜ್ಞಾನಯೋಗ ಬೇಕು ಅಂತ ಪ್ರತಿಪಾದಿಸ್ತಾರೆ. ಲೇಖಕರ ಪ್ರಕಾರ ಜ್ಞಾನ ಇಲ್ಲದ ಭಕ್ತಿ ಕುರುಡಾಗತ್ತೆ. ಜ್ಞಾನ ಇಲ್ಲದ ಭಕ್ತಿ ಕುರುಡಾಗುತ್ತೆ. ವಾವ್! ನೀವು ಮಾಡೋ ಆಚರಣೆಯ ಹಿಂದೆ
ಯಾಕೆ ಮತ್ತೆ ಹೇಗೆ ಅನ್ನೋ ಅರಿವು ಇದ್ದಾಗ ಮಾತ್ರ ಆ ಕ್ರಿಯೆ ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತೆ ಮತ್ತೆ ಏಕಾಗ್ರತೆ ತರುತ್ತೆ. ಮನಸ್ಸು ಅತ್ತಿತ್ತ ಹರಿಯದ ಹಾಗೆ ತಡೆಯಲು ಆ ಆಚರಣೆಯ ಹಿಂದಿನ ಕಥೆ ಮತ್ತೆ ತತ್ವಜ್ಞಾನದ ಅರಿವು ಅತ್ಯಗತ್ಯ. ಅರ್ಥ ಆಯ್ತು. ಕೇವಲ ಮಂತ್ರಗಳನ್ನ ಗಿಣಿಪಾಠದ ಹಾಗೆ ಒಪ್ಪಿಸೋದ್ರಿಂದ ಮನಸ್ಸಿಗೆ ಲಗಾಮ್ ಹಾಕೋಕೆ ಸಾಧ್ಯ ಇಲ್ಲ. ಹೌದು, ಖಂಡಿತ. ಆ ಮಂತ್ರಗಳ ಅರ್ಥ, ಆ ಆಚರಣೆ ಹಿಂದಿನ ದೃಶ್ಯಾವಳಿ ನಮ್ಮ ಮನಸ್ಸಿನಲ್ಲಿ ಓಡಬೇಕು. ಇಲ್ಲಿ ನಿಜಕ್ಕೂ ಒಂದು ಕುತೂಹಲಕಾರಿ ವಿಚಾರ ಶುರುವಾಗುತ್ತೆ. ಬುದ್ಧಾವತಾರದ ವಿಚಾರ ಅಲ್ವಾ? ಕರೆಕ್ಟ್. ಈ ದೈನಂದಿನ ಸಂಧ್ಯಾವಂದನೆಯ ಒಳಗೆ ಧ್ಯಾನ ಮಾಡಲು ಗ್ರಂಥ ಸೂಚಿಸುವ ಆಧಾರ ಅಂದ್ರೆ ಬುದ್ಧಾವತಾರ. ಇದು ನನಗೆ ನಿಜಕ್ಕೂ ಆಶ್ಚರ್ಯ ತಂತು. ದೈನಂದಿನ ವೈದಿಕ ಆಚರಣೆಗೂ ಬುದ್ಧನ ಅವತಾರಕ್ಕೂ ಏನ್ ಸಂಬಂಧ? ಮೇಲ್ನೋಟಕ್ಕೆ ಸಂಬಂಧ ಇಲ್ಲ ಅನ್ನಿಸುತ್ತೆ, ಆದ್ರೆ ಕಥೆ ರೋಚಕವಾಗಿದೆ. ಹೌದು, ಗ್ರಂಥದಲ್ಲಿ ಉಲ್ಲೇಖಿಸಿರೋ ಆ ಕಾಸ್ಮಿಕ್ ಡ್ರಾಮಾ ಬಹಳ ವಿಚಿತ್ರವಾಗಿದೆ. ಕಲಿಯುಗದ ಮೊದಲ 1000 ವರ್ಷಗಳ ನಂತರ ದೈತ್ಯರು ಅಂದ್ರೆ ಅಸುರರು ಭೂಮಿಯ ಮೇಲೆ ಹುಟ್ಟುತ್ತಾರಂತೆ. ಅವರು ಅಪ್ಪಟ ವೈದಿಕ ಕರ್ಮಗಳನ್ನ ಮಾಡಿ ಶಕ್ತಿ ಪಡ್ಕೊಳ್ತಾರೆ ಅಂತ ಲೇಖಕರು ವಿವರಿಸ್ತಾರೆ. ಇದು ಈ ಕೃತಿಯಲ್ಲಿ ಮಂಡಿಸಿರೋ ಪೌರಾಣಿಕ ಹಿನ್ನೆಲೆ. ಆದರೆ ಇಲ್ಲೊಂದು ಗೊಂದಲ ಇದೆ. ಖಳನಾಯಕರು ವೈದಿಕ ಕರ್ಮಗಳನ್ನ, ಪೂಜೆಗಳನ್ನ ಮಾಡ್ತಿದ್ರೆ ಅದು ಒಳ್ಳೇದೇ ತಾನೇ? ಅವರು ಪವಿತ್ರವಾದ ಆಚರಣೆಗಳನ್ನ ಮಾಡಿ ಶಕ್ತಿವಂತರಾಗ್ತಿದ್ರೆ ಆಗ ದೇವತೆಗಳು ಯಾಕೆ ಹೆದರಬೇಕು? ಇದ್ರಲ್ಲಿ ತಪ್ಪೇನಿದೆ? ಆಯಾ ಕ್ರಿಯೆಯ ಹಿಂದಿನ ಉದ್ದೇಶವೇ ಇಲ್ಲಿ ಮುಖ್ಯ ಆಗುತ್ತೆ ಅಂತ ಕೃತಿ ವಿಶ್ಲೇಷಣೆ ಮಾಡುತ್ತೆ. ನೋಡಿ, ಪ್ರಕೃತಿಯ ವಿನಾಶಕ ಶಕ್ತಿಗಳಾದ ದೈತ್ಯರು ವೇದೋಕ್ತ ಕರ್ಮಗಳನ್ನ ಮಾಡ್ತಿದ್ದದ್ದು ಲೋಕ ಕಲ್ಯಾಣಕ್ಕಾಗಿ ಅಲ್ಲ. ಮತ್ತೆ ಯಾವುದಕ್ಕಾಗಿ? ಬದಲಾಗಿ ತಮ್ಮ ಸ್ವಾರ್ಥಕ್ಕಾಗಿ, ಅಹಂಕಾರಕ್ಕಾಗಿ ಮತ್ತೆ ಬ್ರಹ್ಮಾಂಡದ ಮೇಲೆ ಹಿಡಿತ ಸಾಧಿಸಲು. ಅಸುರರ ಕೈಯಲ್ಲಿ ಈ ಪವಿತ್ರವಾದ ಆಚರಣೆಗಳ ಶಕ್ತಿ ಒಟ್ಟುಗೂಡಿದ್ರೆ ಇಡೀ ಬ್ರಹ್ಮಾಂಡದ ಸಮತೋಲನವೇ ಬುಡಮೇಲಾಗೋ ಅಪಾಯ ಇತ್ತು. ಓಹೋ, ಅಂದ್ರೆ ಅವರ ಆಚರಣೆಗಳು ಬಾಹ್ಯವಾಗಿ ಪವಿತ್ರವಾಗಿ ಕಂಡ್ರೂ ಅಂತರಂಗದಲ್ಲಿ ಭ್ರಷ್ಟಾಗಿದ್ವು ಅಂತ. ನಿಖರವಾಗಿ. ಈ ಅಸಮತೋಲನವನ್ನ ಸರಿಪಡಿಸಲು ದೇವತೆಗಳೆಲ್ಲರೂ ಭಗವಂತನನ್ನ ಪ್ರಾರ್ಥಿಸ್ತಾರೆ. ಆಗ ಆ ಪ್ರಾರ್ಥನೆಗೆ ಸ್ಪಂದಿಸಿ ವಿಷ್ಣುವು ಬುದ್ಧನಾಗಿ ಅಂದ್ರೆ ಶುದ್ಧೋಧನನ ಮಗನಾಗಿ ಅವತರಿಸ್ತಾನೆ ಅಂತ ಗ್ರಂಥ ಹೇಳುತ್ತೆ. ಹೌದು. ಅಂದ್ರೆ ಇತಿಹಾಸದಲ್ಲಿ ನಾವು ಓದೋ ಗೌತಮ ಬುದ್ಧನ ಕಥೆಯನ್ನೇ ಇಲ್ಲಿ ಸಂಪೂರ್ಣವಾಗಿ ದ್ವೈತ ಸಿದ್ಧಾಂತದ ಪೌರಾಣಿಕ ಮತ್ತೆ ತಾತ್ವಿಕ ಚೌಕಟ್ಟಿನಲ್ಲಿ ಲೇಖಕರು ಮರುವ್ಯಾಖ್ಯಾನ ಮಾಡ್ತಿದ್ದಾರೆ ಅಲ್ವಾ? ಹೌದು. ಈ ಕೃತಿಯ ಪ್ರಕಾರ ಆ ಮಗುವಾಗಿ ಹುಟ್ಟಿದ ತಕ್ಷಣವೇ ಬುದ್ಧ ಒಂದು ವಿಶಿಷ್ಟವಾದ ಪ್ರತಿಕ್ರಿಯೆ ನೀಡ್ತಾನೆ. ಏನದು? ದೈತ್ಯರು ಬಹಳ ಶ್ರದ್ಧೆಯಿಂದ, ಬೂಟಾಟಿಕೆಯಿಂದ ಮಾಡ್ತಿದ್ದ ವೈದಿಕ ಕರ್ಮಗಳನ್ನ ನೋಡಿ ಆ ಮಗು ನಗುತ್ತದಂತೆ. ನಗುತ್ತಾ? ಯಾಕೆ? ಕೇವಲ ದೈಹಿಕ ಶಕ್ತಿ ಮತ್ತೆ ಅಹಂಕಾರಕ್ಕಾಗಿ ಅವರು ಮಾಡ್ತಿದ್ದ ಪೂಜೆಗಳನ್ನ ಕಂಡು ಆತನಿಗೆ ನಗು ಬರುತ್ತೆ. ಇಲ್ಲಿ ಭಗವಂತನ ಅವತಾರದ ಉದ್ದೇಶ ದ್ವಿಮುಖವಾಗಿತ್ತು ಅಂತ ಲೇಖಕರು ವಾದಿಸ್ತಾರೆ. ದ್ವಿಮುಖ ಉದ್ದೇಶ ಅದೆಂತಹುದು? ಒಂದು ಕಡೆ ಅಸುರರಿಗೆ ತಾವು ಮಾಡ್ತಿರೋ ವೈದಿಕ ಕರ್ಮಗಳ ಮೇಲಿನ ನಂಬಿಕೆ ಹೋಗೋ ಹಾಗೆ ಮಾಡೋದು, ಅಂದ್ರೆ ಅವರನ್ನ ಆ ಆಚರಣೆಗಳಿಂದ ವಿಮುಖರನ್ನಾಗಿಸೋದು. ಓಕೆ, ಮತ್ತೆ ಎರಡನೇದು? ಮತ್ತೊಂದು ಕಡೆ ಅದೇ ಸಮಯದಲ್ಲಿ ದೇವತೆಗಳಿಗೆ ಅಂದ್ರೆ ಸಜ್ಜನರಿಗೆ ನಿಜವಾದ ತತ್ವಜ್ಞಾನವನ್ನ ಬೋಧಿಸೋದು. ಒಂದೇ ಉಪದೇಶ, ಆದ್ರೆ ಕೇಳಿಸಿಕೊಳ್ಳುವವರ ಮನಸ್ಥಿತಿಗೆ ತಕ್ಕಂತೆ 2 ಸಂಪೂರ್ಣ ವಿಭಿನ್ನ ಪರಿಣಾಮಗಳನ್ನ ಬೀರೋ ತಂತ್ರ ಇದು. ಒಂದು ಕ್ಷಣ ತಾಳಿ. ಭಗವಂತನೇ ಬಂದು ಅಸುರರಿಗೆ ವಂಚನೆ ಮಾಡೋದು, ಅವರನ್ನ ದಾರಿ ತಪ್ಪಿಸೋದು, ಇದು ದೈವಿಕ ಗುಣಕ್ಕೆ ವಿರುದ್ಧ ಅಲ್ವಾ? ಕಪಟ ನಾಟಕ ಆಡೋದು ದೇವರಿಗೆ ಶೋಭೆ ತರುತ್ತಾ? ಇದೊಂದು ನೈತಿಕ ಗೊಂದಲವನ್ನ ಸೃಷ್ಟಿ ಮಾಡಲ್ವಾ? ಇದು ಸಹಜವಾಗಿ ಮೂಡೋ ಪ್ರಶ್ನೆ. ಆದ್ರೆ ಕೃತಿ ದ್ವೈತ ಸಿದ್ಧಾಂತದ ಹಿನ್ನೆಲೆಯಲ್ಲಿ ಇದನ್ನ ಬಹಳ ಸೊಗಸಾಗಿ ಸಮರ್ಥಿಸಿಕೊಳ್ಳುತ್ತೆ. ಲೇಖಕರ ಪ್ರಕಾರ ಇದನ್ನೊಂದು ಮೋಹನ ತಂತ್ರ ಅಂತ ಕರೆಯಲಾಗುತ್ತೆ. ಮೋಹನ ತಂತ್ರ ಅಂದ್ರೆ? ಭಗವಂತನು ಸುಳ್ಳು ಹೇಳಲ್ಲ, ಬದಲಾಗಿ ಪರಮಸತ್ಯವನ್ನೇ ಅತ್ಯಂತ ಗಹನವಾದ 2 ಅರ್ಥ ಬರೋ ಪದಗಳಲ್ಲಿ ಹೇಳ್ತಾನೆ. ಯಾರ ಮನಸ್ಸು ಅಹಂಕಾರದಿಂದ ಮಲಿನವಾಗಿದ್ಯೋ ಅವರು ಆ ಪದಗಳ ಮೇಲ್ನೋಟದ ಅರ್ಥವನ್ನ ಮಾತ್ರ ಗ್ರಹಿಸಿ ತಾವಾಗಿಯೇ ದಾರಿ ತಪ್ತಾರೆ. ಓಹೋ. ಆದ್ರೆ ಯಾರ ಮನಸ್ಸು ಭಕ್ತಿಯಿಂದ, ಜಿಜ್ಞಾಸೆಯಿಂದ ಕೂಡಿದೆಯೋ ಅವರಿಗೆ ಅದೇ ಪದಗಳ ಒಳಗಿರೋ ನಿಜವಾದ ತತ್ವಜ್ಞಾನ ಅರ್ಥ ಆಗುತ್ತೆ. ಅಂದ್ರೆ ಅಸುರರನ್ನ ಅವರ ಸ್ವಂತ ಅಹಂಕಾರವೇ ದಾರಿ ತಪ್ಪಿಸುತ್ತೆ ಹೊರತು ಭಗವಂತನಲ್ಲ ಅನ್ನೋದು ಇಲ್ಲಿನ ತಾತ್ವಿಕ ನಿಲುವು. ಅದ್ಭುತವಾದ ವಾದ ಇದು. ಅಹಂಕಾರವೇ ಅವರ ಕಣ್ಣಿಗೆ ಕಟ್ಟಿದ ಪಟ್ಟಿ ಅಂತೀರಿ. ಹಾಗಾದ್ರೆ ಇದರ ಅರ್ಥ ಏನು? ಆ ಉಪದೇಶಗಳು ಯಾವುವು? ಪ್ರಸಿದ್ಧವಾದ ಕೆಲವು ಬೌದ್ಧ ವಾಕ್ಯಗಳಿವೆ ಅಲ್ವಾ? ಸರ್ವಂ ಕ್ಷಣಿಕಂ ಕ್ಷಣಿಕಂ, ಸರ್ವಂ ಶೂನ್ಯಂ ಶೂನ್ಯಂ, ಸರ್ವಂ ಅಸತ್. ಹೌದು, ಅದೇ ವಾಕ್ಯಗಳು.
ನಾವು ಸಾಮಾನ್ಯ ಅರ್ಥದಲ್ಲಿ ಇದನ್ನ ಹೇಗೆ ಅರ್ಥ ಮಾಡ್ಕೊಳ್ತೀವಿ? ಜಗತ್ತಿನಲ್ಲಿ ಎಲ್ಲವೂ ಕ್ಷಣಿಕ, ಬಹುಬೇಗ ನಾಶವಾಗುವಂಥದ್ದು, ಎಲ್ಲವೂ ಶೂನ್ಯ, ಯಾವುದಕ್ಕೂ ಅರ್ಥ ಇಲ್ಲ ಅಂತ ತಾನೆ? ಅಸುರರು ಇದೇ ಮೇಲ್ನೋಟದ ಅರ್ಥವನ್ನ ಹಿಡಿದು, ಓಹೋ, ಜಗತ್ತಿನಲ್ಲಿ ಏನೂ ಇಲ್ಲ, ಹಾಗಾದ್ರೆ ಈ ವೇದ ಕರ್ಮಗಳು ಯಾಕೆ ಅಂತ ತಮ್ಮ ಆಚರಣೆಗಳನ್ನ ಬಿಟ್ರು. ಕರೆಕ್ಟ್. ಆದ್ರೆ ಇದೇ ಮಾತುಗಳು ದೇವತೆಗಳಿಗೆ ಜ್ಞಾನದ ಬೆಳಕಾಗಿ ಹೇಗೆ ಅರ್ಥ ಆದವು? ನನಗೆ ನಿಜಕ್ಕೂ ಆಶ್ಚರ್ಯ ಆಗ್ತಿದೆ. ಇಲ್ಲಿಯೇ ಗ್ರಂಥಭಾಷೆಯ ಆಳ ಮತ್ತು ಸಂಸ್ಕೃತ ಪದಗಳ ಬೇರುಗಳನ್ನ ಅಂದ್ರೆ ಶಬ್ದೋತ್ಪತ್ತಿ ಶಾಸ್ತ್ರವನ್ನ ಅತ್ಯಂತ ಪ್ರಭಾವಶಾಲಿಯಾಗಿ ಬಳಸ್ಕೊಳ್ಳೋದು. ನಾವು ಯಾವುದೇ ಧಾರ್ಮಿಕ ಒಲವು ಇಲ್ಲದೆ ಕೇವಲ ಭಾಷಿಕವಾಗಿ ಈ ಕೃತಿಯಲ್ಲಿನ ವಿಶ್ಲೇಷಣೆಯನ್ನ ಗಮನಿಸೋಣ. ಖಂಡಿತ. ಮೊದಲನೇದಾಗಿ ಸರ್ವಂ ಕ್ಷಣಿಕಂ. ನಾವೆಲ್ಲರೂ ಕ್ಷಣಿಕಂ ಅಂದ್ರೆ ಕೇವಲ ಒಂದು ಕ್ಷಣ ಮಾತ್ರ ಇರೋದು, ಅಶಾಶ್ವತ ಅಂತ ತಿಳಿದಿದ್ದೀವಿ. ಹೌದು, ಟೆಂಪರರಿ ಅಂತಲೇ ನಾವು ಅಂದ್ಕೊಳ್ಳೋದು. ಆದರೆ ಲೇಖಕರು ಮಂಡಿಸುವ ದ್ವೈತ ವ್ಯಾಖ್ಯಾನದ ಪ್ರಕಾರ ಕ್ಷಣಿಕಂ ಅಂದ್ರೆ ಕಾಲದ ಅತ್ಯಂತ ಸಣ್ಣ ಘಟಕವಾದ ಪ್ರತಿ ಕ್ಷಣದಲ್ಲಿಯೂ ಪ್ರತಿಯೊಂದು ವಸ್ತು ಭಗವಂತನ ನಿಯಂತ್ರಣದಲ್ಲಿದೆ ಅಂತ ಅರ್ಥ. ವಾಟ್? ಅಂದ್ರೆ ಕ್ಷಣಿಕಂ ಅನ್ನೋದು ವಸ್ತುಗಳ ಆಯುಷ್ಯವನ್ನ ಹೇಳ್ತಿಲ್ಲ. ಇಲ್ಲವೇ ಇಲ್ಲ. ಬದಲಾಗಿ ಅದು ಕಾಲದ ಪ್ರತಿಯೊಂದು ಸೂಕ್ಷ್ಮ ಕಣದಲ್ಲಿಯೂ ನಡೆಯೋ ಭಗವಂತನ ನಿರಂತರ ನಿಯಂತ್ರಣವನ್ನ ಹೇಳ್ತಿದೆ. ಆತನಿಲ್ಲದೆ 1 ಮಿಲಿಸೆಕೆಂಡ್ ಕೂಡ ಯಾವುದು ಸ್ವತಂತ್ರವಾಗಿರಲು ಸಾಧ್ಯವಿಲ್ಲ. ಇದು ನಿಜಕ್ಕೂ ಆಲೋಚನೆಯ ದಿಕ್ಕನ್ನೇ ಬದಲಾಯಿಸೋ ವ್ಯಾಖ್ಯಾನ. ಹೌದು. ಇನ್ನು ಎರಡನೇದು ಸರ್ವಂ ಶೂನ್ಯಂ. ಸಾಮಾನ್ಯ ತಿಳುವಳಿಕೆಯಲ್ಲಿ ಶೂನ್ಯ ಅಂದ್ರೆ ಏನೂ ಇಲ್ಲದಿರೋದು, ಬರೀ ಖಾಲಿ ಜಾಗ. ಖಂಡಿತ. ದರಿತದಲ್ಲಿ ಬರೋ 0 ಅಂತಲೇ ನಾವೆಲ್ಲ ಭಾವಿಸಿರೋದು. ಶೂನ್ಯ ಅಂದ್ರೆ ಎಲ್ಲವೂ ನಾಶವಾಗಿ ಏನೂ ಉಳಿಯದಿರೋ ಸ್ಥಿತಿ ಅಂತ. ಲೇಖಕರು ಇದನ್ನ ಹೇಗೆ ಮರುವ್ಯಾಖ್ಯಾನ ಮಾಡ್ತಾರೆ? ಈ ತರಹದ ವಿಭಜನೆ ವ್ಯಾಕರಣಬದ್ಧವಾಗಿದೆಯಾ ಅಥವಾ ಕೇವಲ ಲೇಖಕರ ಕಲ್ಪನೆಯಾ? ನೋಡಿ, ಇದು ಕೇವಲ ಕಲ್ಪನೆಯಲ್ಲ. ಪ್ರಾಚೀನ ಸಂಸ್ಕೃತ ವ್ಯಾಕರಣ ಮತ್ತೆ ನಿರುಕ್ತ ಅಂದ್ರೆ ಪದಗಳ ಮೂಲವನ್ನು ಹುಡುಕೋ ಶಾಸ್ತ್ರ, ಅದರ ಆಧಾರಿತ ವಿಶ್ಲೇಷಣೆ ಅಂತ ಕೃತಿ ವಾದಿಸುತ್ತೆ. ಶೂನ್ಯ ಪದವನ್ನ ಲೇಖಕರು ಶಂ ಮತ್ತೆ ಊನ ಅಂತ ವಿಭಜಿಸ್ತಾರೆ. ಶಂ ಮತ್ತೆ ಊನ, ಇದರ ಅರ್ಥ? ಶಂ ಅಂದ್ರೆ ಸಂಸ್ಕೃತದಲ್ಲಿ ಆನಂದ, ಊನ ಅಂದ್ರೆ ಎತ್ತರ ಅಥವಾ ಉನ್ನತ ಸ್ಥಿತಿ. ಒಟ್ಟು ಸೇರಿಸಿದಾಗ ಯಾರು ಆನಂದದ ಸ್ವರೂಪನೋ ಮತ್ತೆ ಎಲ್ಲಕ್ಕಿಂತ ಉನ್ನತವಾದ ಎತ್ತರದಲ್ಲಿರುವನೋ ಅವನೇ ಶೂನ್ಯ. ಓ ಮೈ ಗಾಡ್. ಹಾಗಾಗಿ ಸರ್ವಂ ಶೂನ್ಯಂ ಅಂದ್ರೆ ಈ ಪ್ರಪಂಚದಲ್ಲಿರೋ ಪ್ರತಿಯೊಂದು ಆ ಶೂನ್ಯನಿಗೆ ಅಂದ್ರೆ ಆ ಪರಮಾನಂದ ಸ್ವರೂಪಿಯಾದ ಭಗವಂತನಿಗೆ ಸೇರಿದ್ದು ಅನ್ನೋದು ಇಲ್ಲಿನ ಒಳಾರ್ಥ. ಎಂತಹ ಬೆರಗುಗೊಳಿಸುವ ಅರ್ಥ ಇದು! ಶೂನ್ಯ ಅಂದ್ರೆ ಖಾಲಿತನ ಅಲ್ಲ, ಬದಲಿಗೆ ಆನಂದದ ಅತ್ಯುನ್ನತ ಸ್ಥಿತಿ. ಅಸುರರು ಇದನ್ನ ಕೇಳಿ ಜಗತ್ತಿನಲ್ಲಿ ಏನೂ ಇಲ್ಲ ಅಂತ ಕರ್ಮಗಳನ್ನ ಬಿಟ್ರೆ, ದೇವತೆಗಳು ಎಲ್ಲವೂ ಆನಂದಮಯನಾದ ಭಗವಂತನಿಗೆ ಸೇರಿದ್ದು ಅಂತ ತಿಳಿದು ಭಕ್ತಿಯಲ್ಲಿ ಮಿಂದೆದ್ರು. ಹೌದು, ಎರಡೂ ಬೇರೆ ಬೇರೆ ಗ್ರಹಿಕೆ. ಈ ಪದಗಳ ವಿಭಜನೆ ಕೇವಲ ಭಾಷಿಕ ಚಮತ್ಕಾರ ಮಾತ್ರ ಅಲ್ಲ, ಅದೊಂದು ಬೃಹತ್ ತಾತ್ವಿಕ ಅಸ್ತ್ರವಾಗಿ ಬಳಕೆಯಾಗಿದೆ. ಇನ್ನು ಮೂರನೇದು ಸರ್ವಂ ಅಸತ್. ಸತ್ ಅಂದ್ರೆ ಇರೋದು, ಅಸ್ತಿತ್ವದಲ್ಲಿರೋದು. ಅಸತ್ ಅಂದ್ರೆ ಇಲ್ಲದಿರೋದು ಅಥವಾ ಮಿಥ್ಯೆ ಅಂತ ನಾವು ಭಾವಿಸಿದ್ದೀವಿ ಕಾನೆ? ಹೌದು. ಆದ್ರೆ ಕೃತಿ ಈ ಪದವನ್ನು ಅದರ ಮೂಲ ಬೇರಿನಿಂದ ವಿವರಿಸುತ್ತೆ. ವೇದಗಳಲ್ಲಿ ಅಕಾರ ಭಗವಂತನನ್ನ ಸೂಚಿಸುತ್ತೆ. ಸತ್ ಅಂದ್ರೆ ಸೃಷ್ಟಿ ಆಗೋದು ಅಥವಾ ಅಸ್ತಿತ್ವ. ಓಕೆ. ಪ್ರಪಂಚವು ಆ ಅಕಾರ ವಾಚ್ಯನಾದ ಭಗವಂತನಿಂದಲೇ ಸೃಷ್ಟಿಯಾಗಿ ಅವನಿಂದಲೇ ನಿಯಂತ್ರಿಸಲ್ಪಡೋದ್ರಿಂದ ಇದು ಅಸತ್. ವಾವ್! ಅಂದ್ರೆ ಅಸತ್ ಅಂದ್ರೆ ಜಗತ್ತು ಮಿಥ್ಯೆ ಅಂತಲ್ಲ, ಬದಲಿಗೆ ಆ ಅನ್ನೋ ಶಕ್ತಿನಿಂದ ಸೃಷ್ಟಿಯಾಗದ್ದು. ಆನಿಂದ ಸತ್ ಆದದ್ದು ಅಸತ್. ನಿಖರವಾಗಿ. ಮತ್ತೊಂದು ಇದೇ ರೀತಿಯ ವಾಕ್ಯ ಸರ್ವಂ ಅಭಾವಃ ಅಂತಲೂ ಕೃತಿಯಲ್ಲಿ ಉಲ್ಲೇಖಿಸಲಾಗಿದೆ. ಅದನ್ನು ಇದೇ ತರ್ಕದಲ್ಲಿ ಆ ಅಂದ್ರೆ ಭಗವಂತ, ಭಾವ ಅಂದ್ರೆ ಸೃಷ್ಟಿ ಅಂತ ವಿವರಿಸಲಾಗಿದೆ. ಈ ಜಗತ್ತಿನಲ್ಲಿರೋ ಪ್ರತಿಯೊಂದು ಆತನಿಂದಲೇ ಸೃಷ್ಟಿಯಾಗಿದೆ ಅನ್ನೋದು ಈ ಪದದ ಗಹನವಾದ ಅರ್ಥ. ಅಂದ್ರೆ ಖಳನಾಯಕರು ಈ ಮಾತುಗಳನ್ನ ಕೇಳಿ ಜಗತ್ತೇ ಶೂನ್ಯ, ಅಸತ್, ಯಾವುದಕ್ಕೂ ಅರ್ಥ ಇಲ್ಲ ಅಂತ ಅಹಂಕಾರದಿಂದ ಬೀಗಿ ಕರ್ಮಭ್ರಷ್ಟರಾದ್ರು. ಆದ್ರೆ ದೇವತೆಗಳು ಇದೇ ಶಬ್ದಗಳ ಹಿಂದಿರೋ ಭಗವಂತನ ಸೃಷ್ಟಿ, ಆನಂದ ಮತ್ತೆ ಕಣಕಣದ ಮೇಲಿರೋ ನಿಯಂತ್ರಣವನ್ನ ಅರ್ಥ ಮಾಡ್ಕೊಂಡ್ರು. ಹೌದು, ಇದೊಂದು ತಾತ್ವಿಕ ಯುದ್ಧದ ಕಥೆನೇ ಸರಿ. ಆದ್ರೆ ಇಷ್ಟೆಲ್ಲ ಚರ್ಚೆ ಮಾಡಿದ್ಮೇಲೆ ಇಂದಿನ ಮೂಲ ಆಕಾರದಲ್ಲಿರೋ ಅತ್ಯಂತ ಮುಖ್ಯವಾದ ಪ್ರಾಯೋಗಿಕವಾದ ವಿಚಾರಕ್ಕೆ ಬರೋಣ. ನಾವೆಲ್ಲ ಪ್ರತಿದಿನ ಜಪಿಸೋ ಗಾಯತ್ರಿ ಮಂತ್ರಕ್ಕೂ ಈ ಬುದ್ಧಾವತಾರದ ಕಥೆಗೂ ಇರೋ ನೇರ ಸಂಬಂಧ ಏನು?
ಧ್ಯಾನ ಮಾಡುವಾಗ ಭಕ್ತರು ಇದನ್ನ ಹೇಗೆ ಅಳವಡಿಸ್ಕೋಬೇಕು? ಇದು ಈ ಕೃತಿಯ ಅತ್ಯಂತ ಪ್ರಾಯೋಗಿಕವಾದ ಕೊಡುಗೆ. ಸಂಧ್ಯಾವಂದನೆ ಕೇಂದ್ರಬಿಂದುವೇ ಗಾಯತ್ರಿ ಮಂತ್ರ. ಲೇಖಕರು ಬುದ್ಧಾವತಾರದ ಈ ಕಾಸ್ಮಿಕ್ ಗುಣಗಳನ್ನ ಗಾಯತ್ರಿ ಮಂತ್ರದ ಪ್ರತಿಯೊಂದು ಪದದೊಂದಿಗೆ ಎಳೆಯಾಗಿ ಸಮನ್ವಯಗೊಳಿಸ್ತಾರೆ. ಓಹೋ, ಹೇಗೆ? ಆದರೆ ಆ ಬದಲಾಗೋ ಜಗತ್ತಿಗೆ ಆಧಾರವಾಗಿರೋ ತಳಹದೆಯಾಗಿರೋ ಭಗವಂತನನ್ನ ಆ ತತ್ತನ್ನೋ ಶಬ್ದ ಸೂಚಿಸುತ್ತೆ ಅಂತ ಪುಸ್ತಕ ವಿವರಿಸುತ್ತೆ. ಅಂದ್ರೆ ಕ್ಷಣಿಕಂ ಅನ್ನೋ ಬುದ್ಧನ ಉಪದೇಶದ ಹಿಂದಿನ ಆಶ್ರಯಶಕ್ತಿಯೇ ಆ ತತ್. ಸರಿ, ಹಾಗಾದ್ರೆ ಆ ಮಂತ್ರದಲ್ಲಿ ಬರೋ ಬೆಳಕೋ ಅಥವಾ ಶಕ್ತಿಯನ್ನ ಸೂಚಿಸೋ ಭರ್ಗಃ ಪದವನ್ನ ಲೇಖಕರು ಹೇಗೆ ವಿವರಿಸ್ತಾರೆ? ಭರ್ಗಃ ಅಂದ್ರೆ ಭಗವಂತನ ವಿಶೇಷವಾದ ಕ್ರಿಯೆ ಅಥವಾ ರಕ್ಷಣಾತ್ಮಕ ತೇಜಸ್ಸು. ಈ ಬುದ್ಧಾವತಾರದ ಕಥೆಯಲ್ಲಿ ಏನಾಯ್ತು ಅನ್ನೋದನ್ನ ನೆನಪಿಸ್ಕೊಳ್ಳಿ. ಭಗವಂತನು ಅಸುರರನ್ನ ದಾರಿ ತಪ್ಪಿಸ್ದ. ಅದೇ ಸಮಯದಲ್ಲಿ ದೇವತೆಗಳಿಗೆ ಜ್ಞಾನದಾಯಕನಾಗಿ ರಕ್ಷಣೆ ನೀಡಿದ. ಹೌದು. ಒಂದೇ ಉಪದೇಶದಿಂದ ಎರಡೂ ಕಾರ್ಯಗಳನ್ನ ಸಾಧಿಸಿದ ಆ ವಿಶೇಷವಾದ ರಕ್ಷಣಾ ಗುಣ, ಆ ದೈವಿಕ ತೇಜಸ್ಸೇ ಭರ್ಗಃ ಅಂತ ಲೇಖಕರು ಸಮೀಕರಿಸ್ತಾರೆ. ಎಂತಹ ಸ್ಪಷ್ಟವಾದ ವಿವರಣೆ! ಒಂದು ಕಡೆ ಅಸುರರ ಅಹಂಕಾರವನ್ನ ಮುರಿಯು ಕತ್ತಲೆ, ಇನ್ನೊಂದು ಕಡೆ ದೇವತೆಗಳಿಗೆ ದಾರಿ ತೋರೋ ಜ್ಞಾನದ ಬೆಳಕು. ಈ ಎರಡೂ ಸೇರಿದ ತೇಜಸ್ಸು ಅದು. ಹಾಗಾದ್ರೆ ಸವಿತುಹು ಅನ್ನೋ ಪದ? ಸವಿತುಹು ಅಂದ್ರೆ ಸೃಷ್ಟಿಕರ್ತ. ನಾವು ಸರ್ವಂ ಅಭಾವಃ ಮತ್ತೆ ಅಸತ್ ಪದಗಳನ್ನ ವಿಶ್ಲೇಷಣೆ ಮಾಡಿದಾಗ ಹೇಳಿದ ಹಾಗೆ ಸಮಸ್ತವು ಭಗವಂತನಿಂದಲೇ ಸೃಷ್ಟಿಯಾಗಿದೆ. ಬುದ್ಧಾವತಾರದ ಸಂದರ್ಭದಲ್ಲಿ ದೇವತೆಗಳಿಗೆ ಜ್ಞಾನದ ಹೊಸ ಸೃಷ್ಟಿಯಾಯಿತು, ಪ್ರಪಂಚವನ್ನ ನೋಡೋ ಹೊಸ ದೃಷ್ಟಿಕೋನ ಸಿಕ್ತು. ಇದನ್ನ ಸವಿತುಹು ಪದ ಪ್ರತಿನಿಧಿಸುತ್ತೆ ಅಂತ ಕೃತಿ ಹೇಳುತ್ತೆ. ಇದೆಲ್ಲವೂ ತಾರ್ಕಿಕವಾಗಿ ಹೊಂದಿಕೆ ಆಗ್ತಿದೆ. ಆದರೆ ಗಾಯತ್ರಿ ಮಂತ್ರದ ಆ ಮತ್ತೊಂದು ಪ್ರಮುಖ ಪದ ದೇವಸ್ಯ ಅನ್ನೋದ್ರ ವಿಶ್ಲೇಷಣೆ ನನಗೆ ಸ್ವಲ್ಪ ಗೊಂದಲಮಯ ಅನ್ನಿಸ್ತಿದೆ. ಕೃತಿಯಲ್ಲಿದನ್ನ ಹೇಗೆ ವಿವರಿಸಲಾಗಿದೆ? ನೋಡಿ, ದೇವಸ್ಯ ಪದ ಭಗವಂತನ ಲೀಲೆ ಅಥವಾ ಕ್ರೀಡೆಯನ್ನ ಸೂಚಿಸುವಂತಹದ್ದು. ಮೂಲ ಗ್ರಂಥದಲ್ಲಿ ವಿವರಿಸಿದ ಹಾಗೆ ಈ ತಾತ್ವಿಕ ಯುದ್ಧದ ಸಮಯದಲ್ಲಿ ದೇವತೆಗಳಿಗೆ ಬುದ್ಧನ ನಿಜ ಸ್ವರೂಪ ತಿಳಿಯದೆ ಆತನ ಮೇಲೆ ತಮ್ಮ ಅನೇಕ ಶಕ್ತಿಶಾಲಿ ಆಯುಧಗಳನ್ನ ಎಸೆಯುತ್ತಾರೆ. ಓಹೋ, ದೇವತೆಗಳೇ ಆಯುಧ ಎಸೆಯುತ್ತಾರಾ? ಹೌದು. ಆಗ ಆತ ಆ ಆಯುಧಗಳನ್ನೆಲ್ಲ ಸುಲಭವಾಗಿ ನುಂಗಿಬಿಡುತ್ತಾನೆ. ನಂತರ ತನ್ನ ಸುದರ್ಶನ ಚಕ್ರವನ್ನ ಆಸನವಾಗಿ ಮಾಡಿಕೊಂಡು ಅದರ ಮೇಲೆ ಕುಳಿತು ಲೀಲೆ ತೋರಿಸ್ತಾನೆ. ಆದ್ರೆ ಇಂಥದೊಂದು ಪೌರಾಣಿಕ ದೃಶ್ಯವನ್ನ ಧ್ಯಾನ ಮಾಡುವಾಗ ಊಹಿಸಿಕೊಳ್ಳೋದ್ರಿಂದ ಈಗಿನ ಕಾಲದ ಯುವಕರಿಗೇನ್ ಲಾಭ? ಇದು ಕೇವಲ ಕಥೆಯಲ್ಲ, ಇದೊಂದು ಮಾನಸಿಕ ತಂತ್ರ ಅಂತ ಲೇಖಕರು ವಿವರಿಸ್ತಾರೆ. ಸಂಧ್ಯಾವಂದನೆಯ ಸಮಯದಲ್ಲಿ ಕೇವಲ ಬಾಯಲ್ಲಿ ಮಂತ್ರ ಹೇಳ್ತಿದ್ರೆ ಮನಸ್ಸು ಬೇರೆಲ್ಲೋ ಹರಿಯುತ್ತೆ. ಹೌದು. ಆದ್ರೆ ಗಾಯತ್ರಿ ಮಂತ್ರದ ಪ್ರತಿ ಪದದೊಂದಿಗೂ ಈ ದೃಶ್ಯಗಳನ್ನ, ಆಯುಧಗಳನ್ನ ನುಂಗೋ ಆಟ, ಆ ಶೂನ್ಯದ ಹಿಂದಿನ ಅಪಾರ ಆನಂದ, ಅಸುರರು ಮತ್ತು ದೇವತೆಗಳ ನಡುವಿನ ಜ್ಞಾನದ ಹೋರಾಟ, ಇವೆಲ್ಲವನ್ನೂ ಮನಸ್ಸಿನಲ್ಲಿ ಚಿತ್ರಿಸ್ಕೊಂಡಾಗ ಧ್ಯಾನ ಮಾಡುವನ ಏಕಾಗ್ರತೆ 10 ಪಟ್ಟು ಹೆಚ್ಚಾಗುತ್ತೆ. ಮನಸ್ಸಿಗೆ ಒಂದು ಆಧಾರ ಸಿಗುತ್ತೆ. ಇದುವೇ ನಿಜವಾದ ಜ್ಞಾನಯೋಗ ಅಂತ ಕೃತಿ ಪ್ರತಿಪಾದಿಸುತ್ತೆ. ಅರ್ಥ ಆಯ್ತು. ಅಂದ್ರೆ ಬೆಳಿಗ್ಗೆ ಎದ್ದು ಯಾಂತ್ರಿಕವಾಗಿ ಮಂತ್ರ ಹೇಳುವಾಗ ಕಣ್ಮುಚ್ಚಿ ಆಫೀಸ್ನ ಕೆಲ್ಸದ ಬಗ್ಗೆಯೋ ಕಾಲೇಜಿನ ಪರೀಕ್ಷೆ ಬಗ್ಗೆಯೋ ಯೋಚಿಸ್ತಾ ಕೂರೋದಲ್ಲ, ಬದಲಿಗೆ ಈ ಬೃಹತ್ ತಾತ್ವಿಕ ಸಮರ ನಮ್ಮ ಕಣ್ಣು ಮುಂದೆ ಬರಬೇಕು. ಆ ನಗುವ ಮಗು, ಪದಗಳ ಹಿಂದಿನ ಆಳವಾದ ಅರ್ಥಗಳು ನಮ್ಮ ನೆನಪಿಗೆ ಬರಬೇಕು. ಹೌದು, ಅದೇ ಇದರ ಸಾರಾಂಶ. ಇದು ದೈನಂದಿನ ಆಚರಣೆಯನ್ನ ಕೇವಲ ಒಂದು ದೈಹಿಕ ವ್ಯಾಯಾಮದಿಂದ ಆಳವಾದ ಬೌದ್ಧಿಕ ಅನುಭವವನ್ನಾಗಿ ಪರಿವರ್ತಿಸುತ್ತೆ. ಸಂಪೂರ್ಣವಾಗಿ ಒಪ್ಪುವಂಥ ಮಾತು. ಒಟ್ಟಾರೆಯಾಗಿ ಹೇಳ್ಬೇಕು ಅಂದ್ರೆ ವಿಜೇಂದ್ರ ರಾಮನಾಥ್ ಭಟ್ ಅವರ ಈ ಗ್ರಂಥ ಸಂಧ್ಯಾವಂದನೆ ಅನ್ನೋ ದಿನನಿತ್ಯದ ಆಚರಣೆಯನ್ನ ಬುದ್ಧಾವತಾರದಂಥ ವಿಸ್ಮಯಕಾರಿ ಕಥೆ ಮತ್ತೆ ನಿರುಕ್ತಶಾಸ್ತ್ರದ ವಿಶ್ಲೇಷಣೆಯ ಮೂಲಕ ಹೇಗೆ ಒಂದು ಆಧ್ಯಾತ್ಮಿಕ ಅನುಭವವನ್ನಾಗಿ ಮಾಡ್ಬೋದು ಅಂತ ವಿವರಿಸುತ್ತೆ. ನಾವು ಮೊದಲೇ ಹೇಳಿದ ಹಾಗೆ ಮೊದಲ ಸಂಪುಟದ ಕರ್ಮ ಅಂದ್ರೆ ಕ್ರಿಯೆ ಮತ್ತು ಎರಡನೇ ಸಂಪುಟದ ಜ್ಞಾನ ಎರಡೂ ಸೇರಿದಾಗ ಮಾತ್ರ ಒಂದು ಆಚರಣೆ ಪರಿಪೂರ್ಣ ಆಗುತ್ತೆ ಅನ್ನೋದು ಲೇಖಕರ ಬಲವಾದ ವಾದ. ಆರಂಭದಲ್ಲಿ ನಾನು ಆ ಅತ್ಯಾಧುನಿಕ ಸ್ಮಾರ್ಟ್ಫೋನ್ ಮತ್ತೆ ಅಲಾರಂ ಉದಾಹರಣೆ ಕೊಟ್ಟಿದ್ದೆ. ಈ ಗ್ರಂಥದ ವಾದ ಕೇಳಿದ ನಂತರ ಅನ್ನಿಸ್ತಿದೆ, ಆ ಸಾಧನವನ್ನ ಸಂಪೂರ್ಣವಾಗಿ ಅರಿಯಲು ಅದರ ಒಳಗಿನ ರಹಸ್ಯಗಳನ್ನ ಬಳಸಿಕೊಳ್ಳಲು ಬೇಕಾದ ತಂತ್ರಜ್ಞಾನವೇ ಈ ತತ್ವಜ್ಞಾನ. ಕೇವಲ ಗುಂಡಿ ಒತ್ತುವುದು ಕ್ರಿಯೆ ಆದ್ರೆ ಅದು ಹೇಗೆ ಕೆಲಸ ಮಾಡುತ್ತೆ ಅಂತ ತಿಳಿಯೋದು ಜ್ಞಾನ. ಖಂಡಿತ, ಬಹಳ ಸುಂದರವಾದ ಹೋಲಿಕೆ ಇದು. ಈ ಕೃತಿಯ ವಿಶ್ಲೇಷಣೆಯ ನಂತರ ಒಂದು ಆಲೋಚನೆ ನನ್ನ ಮನಸ್ಸಿನಲ್ಲಿ ಗಾಢವಾಗಿ ಮೂಡ್ತಿದೆ. ನಾವೆಲ್ಲ ನಮ್ಮ ಜೀವನದಲ್ಲಿ ರೂಢಿಯಿಂದ
ಯಾಂತ್ರಿಕವಾಗಿ ಮಾಡೋ ಎಷ್ಟೋ ಸಣ್ಣ ಸಣ್ಣ ದಿನಚರ್ಯೆಗಳ ಹಿಂದೆ ಇಡೀ ಬ್ರಹ್ಮಾಂಡದ ರಹಸ್ಯಗಳನ್ನ ವಿವರಿಸಬಲ್ಲ ಇಂತಹುದೇ ಅದೆಷ್ಟೋ ಆಳವಾದ ತತ್ವಜ್ಞಾನಗಳು ಕಣ್ಮರೆಯಾಗಿರಬಹುದು. ಹೌದು. ನಮ್ಮ ದೈನಂದಿನ ಯಾಂತ್ರಿಕ ಆಚರಣೆಗಳ ಹಿಂದಿನ ಕಾರಣವನ್ನ ನಾವ್ ಎಂದಾದ್ರೂ ಪ್ರಶ್ನಿಸಿದ್ದೀವಾ? ಮುಂದಿನ ಬಾರಿ ಯಾವುದೋ ಒಂದು ಹಳೆಯ ಆಚರಣೆಯನ್ನ ಕೇವಲ ಅಭ್ಯಾಸಕ್ಕಾಗಿ ಮಾಡುವಾಗ ಇದರ ಮೂಲ ಕೋಡ್ ಬರ್ದೋರು ಯಾರು ಮತ್ತೆ ಯಾವ ಅಹಂಕಾರದ ಯುದ್ಧವನ್ನ ಗೆಲ್ಲಲು ಇದನ್ನ ವಿನ್ಯಾಸಗೊಳಿಸಿದ್ರು ಅಂತ ಒಮ್ಮೆ ಯೋಚಿಸಿ.